ನಾನಿರೋದು ಇವತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ಏನಂದ್ರೆ ಕಂಟೆಂಟ್ ವ್ಯಾಲೆಂಟೈನ್ಸ್ ಡೇ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಆಮೇಲೆ ಫೆಬ್ರವರಿ 14ಗೆ ಏನಕ್ಕೆ ವ್ಯಾಲೆಂಟೈನ್ಸ್ ಅನ್ಬಿಟ್ಟು ಕೇಳೋಣ. ಅವನಿಗೆ ಬ್ರೋ ವಾಟ್ಸ್ ನೇಮ್, ಏನ್ ಹೆಸರು? ನರೇಂದ್ರ ಬಾಬು. ಬ್ರೋ ವ್ಯಾಲೆಂಟೈನ್ಸ್ ಡೇ 14th ಫೆಬ್ರವರಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ? ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನಾನು ಯಾರನ್ನು ಲವ್ ಮಾಡಿದ್ದೆ ಬಟ್ ಬ್ರೇಕಪ್ ಆಗಿದೆ. ಇವಾಗ ಸದ್ಯಕ್ಕೆ ಯಾರನ್ನು ಮಾಡ್ತಾ ಇಲ್ಲ. ಜಸ್ಟ್ ಹಿಂಗೆ ಬಂದೆ ಕ್ಯಾಶುಯಲ್ ಆಗಿ ಒಂದು ಫೋಟೋ ಶೂಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇನ್ಸ್ಟಾನಾಗ ಅಪ್ಲೋಡ್ ಮಾಡೋಣ ಅಂತ. ಬಟ್ ಇವಾಗ ಪ್ರೆಸೆಂಟ್ ನನಗೆ ಲವ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ. ಯಾಕಂದ್ರೆ ಲವ್ ಫೈಲರ್ ಆಗೋದು, ಅದರಿಂದ ನೋವು ತಿನ್ನೋದು, ಸರಿಯಾಗಿ ಯಾರನ್ನು ಮಾತಾಡ್ಸಕ್ಕಾಗಲ್ಲ. ಫ್ರೆಂಡ್ಸ್ ನಂಬ್ಕೊಂಡ್ರೆ ಅವ್ರ ಕೈ ಫ್ರೆಂಡ್ಸು ನಂಬಲ್ಲ. ಲವರು ಬೇಡ, ಫ್ರೆಂಡ್ಸು ಬೇಡ, ಯಾರು ಬೇಡ. ಒಬ್ನೇ ಜಾಲಿಯಾಗಿದ್ದೀನಿ, ಕೆಲಸ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ. ಎಲ್ಲಾನು ಹೋಗ್ಬೇಕಾದ್ರೆ ಪ್ಲಾನಿಂಗ್ ಏನು ಹಿಡಿದ್ರೆ ಆರಾಮಾಗಿ ಔಟ್ ಎಂಜಾಯ್ ಮಾಡ್ಕೊಂಬತ್ತೀನಿ. ಇದಕ್ಕಿನ್ನ ಲೈಫ್ ಇನ್ನೇನ್ ಬೇಕು ಬ್ರೋ? ಸುಮ್ನೆ ಲವ್ ಮಾಡೋದು, ಅವ್ರು ಕೇಳಿದೆಲ್ಲ ಕೊಡ್ಸ್ಕೊಂಡು ನಾವ್ ಮನೆಯವ್ರಿಗೆ ಹೋಗಿ ಕೇಳಿದ್ರು ಇಲ್ಲ ಅಮ್ಮ ಹಂಗೆ ಹಿಂಗೆ ಅಂತೀರಿ. ಬಟ್ ಲವರ್ಗೆ ಕೊಡ್ಸ್ಬಿಡ್ತೀರಿ, ಅದೇನೋ ಒಂಥರ ಫೀಲ್ ಹತ್ರ. ಬಟ್ ನನ್ನ ಪ್ರಕಾರ ನನಗೆ ಇವಾಗ ಲವ್ ಬೇಡ. ನಾವು ಇವಾಗ ಚೆನ್ನಾಗಿ ಕಷ್ಟ ಬಿದ್ರೆ ಮುಂದೆ ನಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ ಲವರ್ಸ್. ಒಬ್ರಲ್ಲಿ 10 ಜನ ಬರ್ತಾರೆ. ಸೊ ಹಂಗಂದ್ರೆ ನೀವು ಇವಾಗ ಸಿಂಗಲ್? ಐ ಆಮ್ ಸಿಂಗಲ್. ಬ್ರೇಕಪ್ ಆಗಿದೆ ಹಂಗಂದ್ರೆ ನಿಮ್ಗೆ? ಬ್ರೇಕಪ್ ಆಗಿದೆ. ಫಸ್ಟ್ ಒಂದ್ ಆಯ್ತು, ಇನ್ನೊಬ್ರು ನನ್ ಲವ್ ಮಾಡಿದ್ರು. ಬಟ್ ನಾನು ಅವ್ರ ಬಗ್ಗೆ ತಿಳ್ಕೊಂಡೆ ಅವ್ರ ಫ್ರೆಂಡ್ ಮುಖಾಂತರ. ಬಟ್ ಅವ್ರ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಅಂತವ್ರು ನಾವ್ ಮದುವೆ ಮಾಡ್ಕೊಂಡು ಬದುಕೋದೇ ಇವಾಗ ಒಂದ್ 60 ವರ್ಷ. ಅದ್ರಲ್ಗನ ಕಿತ್ತಾಡ್ಕ ನಾವ್ ಯಾಕೆ ಇರ್ಬೇಕು? ಲೈಫ್ ಅನ್ನೋದು ಒಂದ್ ಸ್ವಲ್ಪ ಫ್ರೆಂಡ್ಲಿ ಕ್ಯಾಶುಯಲ್ ಆಗಿ ಇರ್ಬೇಕು ನಮ್ಗೆ. ಇವರು ದಡಕಲ್ಲ, ಇವರು ಸಮುದ್ರದಲ್ಲಿ ಹೋಗ್ಬಿಟ್ಟು ಈಜ್ಬಿಟ್ಟು ಬಂದ್ಬಿಟ್ಟಿರೋದು. ಅಷ್ಟೊಂದು ಪೇನ್ ಅಲ್ಲಿ ಇದಾರೆ. ಏನ್ ಆಗ್ತಾ ಇದೆ, ಏನ್ ಮಾಡೋಣ? ಬಟ್ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಇದೀರಿ. ನಾಳೆ ದಿನ ಅವ್ರು ನಮ್ಮನ್ನ ನೆನ್ಸ್ಕೊಬೇಕು. ನನಗೆ ಒಂದೇ ಒಂದು ಪ್ರಶ್ನೆ ಏನಕ್ಕಂದ್ರೆ, ಫ್ಲವರ್ಸ್ ಏನಕ್ಕೆ ತಂದಿದ್ದೀರಾ ಇವತ್ತು? ಕೊಡಕ್ಕ ಇಲ್ಲ ಕಿವಿಗೆ ಇಡಕ್ಕ? ಇಲ್ಲ ಯಾರು ಕಿವಿಗೆ ಇಡಲ್ಲ. ಇನ್ನ ಕಿವಿಗೆ ಇಡ್ಸ್ಕೊಳ್ಳೋದಿದ್ರೆ ಕಿವಿಗೆ ಇಕ್ಬಿಡ್ತೀನಿ. ಹೊತ್ತು ಯಾರು ಕೊಡೋದಂತ ಸೀನ್ ಇಲ್ಲ. ಒಂದ್ ಫೋಟೋ ಶೂಟ್ ಹೊಡೆಯೋಣ ಅಷ್ಟೇ. ಎಲ್ಲಾರನು ನಾವು ನೋಡ್ತೀವಿ ಚೆನ್ನಾಗಿದ್ದೀರ ಅಂತ, ಅವ್ರು ನಮ್ಮನ್ನ ನೋಡ್ಬೇಕಂದ್ಬಿಟ್ಟು ನಾವು ಫೋಟೋ ಶೂಟ್ ಮಾಡ್ತಾ ಇದೀನಿ ಅಷ್ಟೇ. ಹೋಗ್ಲಿ, ಇವಾಗ ಯಾರೋ ಬಂದು ಒಂದು ಹುಡುಗಿ ಒಂದು ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತೀರಾ? ಪ್ರಪೋಸ್ ಮಾಡಿದ್ರಾಗನ ಸಾರಿ ಅಂತೀನಿ. ಯಾಕಂದ್ರೆ ಅವ್ರೇನ್ ಸುಮ್ನೆ ನಮ್ ಪ್ರಪೋಸ್ ಮಾಡಲ್ಲ. ಅವ್ರಿಗೆ ಟೈಮ್ ಪಾಸ್ ಬೇಕಂದ್ಬಿಟ್ಟು ಪ್ರಪೋಸ್ ಮಾಡ್ತಾರೆ ಅಷ್ಟೇ. ನನಗೆ ಹಾರ್ಟ್ ಟಚ್ ಆಗ್ಬಿಡ್ತು ಈ ಡೈಲಾಗು. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ನಾನಿರೋದು ಇವತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ಏನಂದ್ರೆ ಇವತ್ತು ಕಾಂಟೆಂಟ್ ಬಂದಿನೇ, ಕಾಂಟೆಂಟ್ ಕ್ರಿಯೇಟರ್ನ ಕಾಂಟೆಂಟ್ ಆಗಿ ತಂದಿರೋದು ಇವತ್ತು ಸ್ಪೆಸಿಫಿಕ್ ಆಗಿ. ಬ್ರೋ ಹಾಯ್ ಬ್ರೋ. ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹ ಅಂತ. ನೀವು ಬೆಂಗಳೂರು ಅವರೇನಾ? ಬ್ರೋ ನೀವೇನ್ ಮಾಡ್ತೀರಾ? ಸ್ಟ್ರೀಟ್ ಫೋಟೋಗ್ರಫಿ. ಸ್ಟ್ರೀಟ್ ಫೋಟೋಗ್ರಫಿ ರೀ. ಚರ್ಚ್ ಸ್ಟ್ರೀಟ್ ಅಲ್ಲಿ ನೀವು ಬನ್ನಿ, ಅಟ್ಲೀಸ್ಟ್ ಒಂದು 4-5 ಸ್ಟ್ರೀಟ್ ಫೋಟೋಗ್ರಾಫರ್ ಇದ್ದೇ ಇರ್ತಾರೆ. ಬಟ್ ಅವ್ರ ಪ್ರೊಫೆಷನಲ್ ಅಪ್ರಿಶಿಯೇಟ್ ಮಾಡ್ಬೇಕು. ನಾವು ಫ್ರೀ ಫೋಟೋಗ್ರಫಿ ಅಲ್ಲ, ಪೇಯ್ಡ್ ಫೋಟೋಗ್ರಫಿ. ನೋಡಿ ಅವರು ಯಾಕಂದ್ರೆ ಇದು ಲಕ್ಷಾಂಗಟ್ಟಲೆ ದುಡ್ಡು ಹಾಕಿರ್ತೀವಿ. ಆಕ್ಚುಲಿ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ. ಸೊ ಅದರಲ್ಲಿ ಸುಮಾರು ಸಿನಿಮಾಗಳಲ್ಲಿ ಪೇಮೆಂಟ್ ಆಗಿಲ್ಲ. ಓಕೆ. ಸೊ ಹೊಟ್ಟೆಪಾಡು ನಡಿಬೇಕಲ್ಲ ಸರ್. ಅಬ್ಸಲ್ಯೂಟ್ಲಿ. ಅದಕ್ಕೆ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಬಗ್ಗೆ ತುಂಬಾ ಜನ ಇರ್ತಾರೆ ಫೋಟೋಸ್ ತೆಗೆದುಕೊಳ್ಳೋದು. ಓಕೆ. ಸೊ ಹಂಗಾಗಿ ಅವ್ರಿಗೆ ಪೇಯ್ಡ್ ಮಾಡ್ತೀನಿ. ಸೊ ನನ್ನ ಫೋಟೋಸ್ ಚೆನ್ನಾಗಿದ್ರೆ ಖಂಡಿತ ಅವ್ರು ತೆಗೆಸ್ಕೊಳ್ತಾರೆ. ಓಕೆ. ನಾನು ತುಂಬಾ ಡಾಲಿ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಪುನೀತ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಓಕೆ. ತುಂಬಾ ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀನಿ. ಬೇಕಾದ್ರೆ ನನ್ನ ಇನ್ಸ್ಟಾದಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಶೋರ್ ಸರ್, ಶೋರ್, ನೋಡ್ತೀನಿ. ಇವ್ರ ಅಕೌಂಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ಸರ್. ನಿಮ್ಮ ಅಕೌಂಟ್ ಹ್ಯಾಂಡಲ್ ನೇಮ್ ಹೇಳ್ಬಿಡಿ. ಇನ್ಸ್ಟಾಗ್ರಾಮ್ ಸಿಂಹ ಸ್ನ್ಯಾಪ್ಸ್ ಅಂತ. ಸಿಂಹ ಸ್ನ್ಯಾಪ್ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ಸಲ ಒಂದು ಹಾಕಿರ್ತೀನಿ ಕ್ಲಿಪ್, ನೋಡಿ ನೀವು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೀವೇನಾದ್ರೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ರೆ ಪೇಯ್ಡ್ ಫೋಟೋಗ್ರಾಫ್, ಆಮೇಲೆ ಕ್ಲೀನ್ ಆಗ್ಬೇಕಂದ್ರೆ ಬರ್ಬೇಕಾಗಿರೋದು ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ. ಬ್ರೋ ನಿಮ್ಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಬ್ರೋ ಇವತ್ತು ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ. ನಿಮ್ಗೆ ಯಾರು ವ್ಯಾಲೆಂಟೈನ್ ಇಲ್ವಾ? ಇಲ್ಲ, ನನ್ನ ಲವರ್ ಜೊತೆನೆ ಬಂದಿದ್ದೀನಿ ನಾನು. ಲವರ್ ಜೊತೆ ಬಂದಿದ್ದಾರಂತೆ, ತೋರಿಸಿ ಬ್ರೋ. ಮೈ ಲವರ್, ನನ್ನ ಲವರ್ ಹೆಸರು ಬಂದು ಸೋನಿ ಅಂತ. ಸೋನಿನ ರೀ, ಕ್ರೇಜಿ ಆಗಿದೆ. ಅವಳು ಇಲ್ಲೇ ಇದ್ದಾಳೆ. ಸೀಸ್ ಮೈ ಲವರ್. ಓಕೆನಾ? ಲವರ್ ಯಾವತ್ತೂ ನಮ್ಗೆ ಎಂಡ್ ಮಾಡ್ತಾ ಕೊಡ್ಬೇಕು. ಫಸ್ಟ್ ನಾನು ಐ ಫಾಲ್ ಇನ್ ಲವ್ ವಿತ್ ಸೋನಿ. ನನ್ನ ಕ್ಯಾಮ್ರಾನೇ ನನ್ನ ಲವರ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇದನ್ನೇ ನಾನು ದುಡ್ಸ್ಕೊಡುತ್ತೆ. ಸೊ ಹಂಗಾಗಿ ನನ್ನ ಲವರ್ ಸೀಸ್ ಮೈ ಫಸ್ಟ್ ಲವರ್. ಸೊ ಲವರ್ ಅನ್ನೋದಕ್ಕಿಂತ ಅವ್ರವ್ರಿಗೆ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ತಾರೆ ಲವರು. ನನಗೆ ಕ್ಯಾಮ್ರಾ ಲವರು, ದೇಶನ ಇದು ಮಾಡಿ ಲವ್ ಮಾಡಿ, ಓಕೆನಾ, ನಾಡಿನ ಲವ್ ಮಾಡಿ, ಓಕೆನಾ, ತಾಯಿನ ಪ್ರೀತಿ ಮಾಡಿ ಅಷ್ಟೇ. ಸೂಪರ್ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಅಕಸ್ಮಾತ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಬಂದು ಅಕಸ್ಮಾತ್ ಪೇಯ್ಡ್ ಫೋಟೋಗ್ರಾಫಿ ನಿಮ್ಗೆ ಪೋರ್ಟ್ರೇಟ್ ಆಮೇಲೆ ವಿಡಿಯೋಸ್ ತೆಗಿತೀರಾ? ಖಂಡಿತ ಪೋರ್ಟ್ರೇಟ್ಸ್ ಮತ್ತೆ ವಿಡಿಯೋಸ್ ತಗೊಂಡು ಸ್ವಲ್ಪ ನಿಮ್ಮ ವರ್ಕ್ ಬಗ್ಗೆ ಡೀಟೇಲ್ ಕೊಟ್ಬಿಡಿ. ಅದು ಸೇಮ್. ಈಚ್ ಒನ್ ಫೋಟೋ ಬಂದು 30 ರೂಪೀಸ್, ವಿಡಿಯೋಗೆ 50 ರೂಪೀಸ್. ಅಮನ್ ವರ್ಮಾ ಅಂತ. ನಾನು ಅಮನ್ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೇಮ್ ಸ್ಟ್ಯಾಂಡರ್ಡ್ ರೇಟ್ಸ್. ಸೊ ಅದೇ ತರ ಸೇಮ್ ನಾವು ಮಾಡ್ತಾ ಇರೋದು. ಬಟ್ ಯಾರಿಗೂ ಅಂತೂ ನಾವು ಕಾಂಪಿಟೇಷನ್ ಅಲ್ಲ. ಸೊ ನಮ್ಮ ವರ್ಕ್ ಚೆನ್ನಾಗಿದ್ರೆ ಬಂದು ತರಿಸ್ಕೊಳ್ತಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ತಾಯಿನ ಪ್ರೀತಿ ಮಾಡಿ, ದೇಶನ ಪ್ರೀತಿ ಮಾಡಿ. ಓಕೆ, ನಾನು ನನ್ನ ಲವರ್ ಜೊತೆ ಬಂದಿದ್ದೀನಿ. ಈಸ್ ಮೈ ಲವರ್. ಓಕೆ, ಥ್ಯಾಂಕ್ ಯು.